ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅತ್ತೆ ಅದು ನಾನು ಅಂತ ಪ್ರೇಮ ಹೇಳುವಾಗ, ನೋಡು ಪ್ರೇಮ, ಇದು ಹೀಗೆ ಮುಂದುವರಿದ್ರೆ ರಾಮ್ ಕೆಟ್ಟವನಾಗಿ ಹೋಗ್ತಾನೆ. ಅವ್ನು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ. ದಯವಿಟ್ಟು ಏನು ವಿಷಯ ಅಂತ ಹೇಳು ಪ್ರೇಮ ಅಂತಾರೆ ಕಲ್ಯಾಣಿ. ಹೌದು ಅತ್ತೆ, ರಾಮ್ ತಪ್ಪು ಮಾಡಿರೋನಲ್ಲ ಅಂತ ಪ್ರೇಮ ಹೇಳುವಾಗ, ರಾಮ್ ಬಂದು, ಪ್ರೇಮ ಅದು ಸ್ಟೆಥೋಸ್ಕೋಪ್ ಎಲ್ಲೋ ಇಟ್ಟಿದ್ದೀನಿ, ಎಷ್ಟು ಹುಡುಕಿದ್ರೂ ಸಿಕ್ತಿಲ್ಲ, ಹುಡ್ಕೊಡ್ತೀಯಾ ಅಂತಾನೆ. ಅದು ಅಲ್ಲೇ ಮಂಚದ ಮೇಲೆ ಇತ್ತು ರಾಮ್ ಅಂತಾಳೆ ಪ್ರೇಮ. ಪೂರ್ತಿ ರೂಮೆಲ್ಲ ಹುಡುಕಿದೆ, ಎಲ್ಲೂ ಸಿಕ್ಕಲಿಲ್ಲ, ಸ್ವಲ್ಪ ಹುಡ್ಕೊಡ್ತೀಯ ಬಾ ಅಂತಾನೆ ರಾಮ್. ಹೌದಾ, ನಾನೇ ಬಂದು ಹುಡ್ಕೊಡ್ತೀನಿ ಅಂತಾಳೆ ಪ್ರೇಮ. ಒಂದು ನಿಮಿಷ ರಾಮ್ ಅಂತಾರೆ ಕಲ್ಯಾಣಿ. ದೊಡ್ಡಮ್ಮ, ಹಾಸ್ಪಿಟ್ಲಿಗೆ ಟೈಮ್ ಆಯಿತು, ಸ್ಟೆಥೋಸ್ಕೋಪ್ ಅಂತ ರಾಮ್ ಪ್ರೇಮನ ಕರ್ಕೊಂಡು ಹೋಗ್ತಾನೆ. ಈಚೆ ರೂಮಲ್ಲಿ ಪ್ರೇಮ, ರಾಮ್ ಇನ್ನೂ ಎಷ್ಟು ದಿನ ಅಂತ ಸುಳ್ಳಿನ ಹೊರೆ ಹೊತ್ಕೊಂಡು ತಿರುಗೋದು. ಆಚೆ ಕಲ್ಯಾಣಿ ಅತ್ತೆ ನೋಡಿದರೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ. ಅವ್ರು ನನ್ನ ನಂಬಿ ಏನಾಗಿದೆ ಅಂತ ಕೇಳುವಾಗ ಆ ಕಣ್ಣುಗಳನ್ನು ಎದುರಿಸೋ ಶಕ್ತಿ ನನಗಿಲ್ಲ, ಅದರ ಬದಲು ಅವರಿಗೆ ಸತ್ಯ ಹೇಳೋದೇ ವಾಸಿ ಅಂತಾಳೆ ಪ್ರೇಮ. ಸುಮ್ಮನಿರು ಪ್ರೇಮ ಅಂತಾನೆ ರಾಮ್ ಅದಾಗುತ್ತೆ ಇಲ್ಲಿ ಇದಾಗುತ್ತೆ ಅಂತ ಕೂತ್ರೆ ಆಗುತ್ತೇನೋ, ಒಂಥರ ಉಸಿರು ಕಟ್ಟಿದ ಹಾಗೆ ಆಗ್ತಾ ಇದೆ, ಇಲ್ಲಿ ಸತ್ಯ ಹೇಳಿದೆ ಒಳ್ಳೇದು ಅಂತಾಳೆ ಪ್ರೇಮ. ನೋಡು, ನೀನು ಸುಳ್ಳು ಹೇಳಿ ನನ್ನ ಮದುವೆ ಆಗಿದೆಯಾ ಅನ್ನೋ ವಿಷಯ ಮನೇಲೇನಾದರೂ ಗೊತ್ತಾದರೆ ದೊಡ್ಡ ರಾದ್ಧಾಂತನೇ ಆಗುತ್ತೆ. ದೊಡ್ಡಮ್ಮ ನಿನ್ನ ಮಗಳಿಗಿಂತ ಹೆಚ್ಚಾಗಿ ನಂಬಿದ್ದಾರೆ, ಆ ನಂಬಿಕೆ ಒಡೆದೋದ್ರೆ ಅವ್ರು ಖಂಡಿತ ಬದುಕಿರಲ್ಲ. ನಮ್ಮ ಕುಟುಂಬ ಒಡೆದು ನುಚ್ಚು ನೂರಾಗುತ್ತೆ. ಇಲ್ಲಿವರೆಗೂ ಆ ಸ್ನೇಹ ಮಾಡಿರೋ ಆರೋಪ ನನ್ನ ಮೇಲೆ ಮಾತ್ರ ಇತ್ತು. ಈ ಸತ್ಯ ಏನಾದರೂ ಆಚೆ ಬಂದರೆ ನಮ್ಮನೆಯವರು ಯಾವತ್ತೂ ನಿನ್ನ ಕ್ಷಮಿಸಲ್ಲ. ಈಗಾಗಲೇ ನಾನು ಕೆಟ್ಟವನಾಗ್ಬಿಟ್ಟಿದ್ದೀನಿ, ಅದು ಹಾಗೆ ಇರಲಿ, ಆದರೆ ನೀನು ಮಾತ್ರ ದುಡುಕ್ಬೇಡ ಅಂತಾನೆ ರಾಮ್. ಆಗ ಕಲ್ಯಾಣಿ ಅಲ್ಲಿಗೆ ಬರ್ತಾರೆ. ಅತ್ತೆ ಅಂತಾಳೆ ಪ್ರೇಮ. ಕಲ್ಯಾಣಿ ರಾಮನ್ನೇ ನೋಡ್ತಾರೆ. ರಾಮ್ ಗಾಬರಿಯಿಂದ, ದೊಡ್ಡಮ್ಮ ನೀವು ಯಾವಾಗ ಬಂದ್ರಿ ಅಂತಾನೆ. ರಾಮ್, ಯಾರು ಏನೇ ಕಳಂಕ ಹೊರಿಸಿದ್ರು, ಇಡೀ ಪ್ರಪಂಚ ನಿನ್ನ ಅಪರಾಧಿ ಅಂತ ಬೆರಳು ತೋರಿಸಿದ್ರು ನಾನು ಅದನ್ನು ನಂಬಲಕ್ಕಂದ. ರಾಮ್, ನಿನ್ನ ಮೇಲೆ ಬಂದಿರೋ ಕಳಂಕ ಆರೋಪದಿಂದ ಶುದ್ಧವಾಗಿ ಆಚೆ ಬರ್ತೀಯಾ, ನೋಡ್ತಾ ಇರು ಅಂತಾರೆ ಕಲ್ಯಾಣಿ. ದೊಡ್ಡಮ್ಮ, ನೀವೇನು ಟೆನ್ಷನ್ ಆಗಬೇಡಿ ಅಂತಾನೆ ರಾಮ್. ನೀನು ಕೋರ್ಟ್ ಮೆಟ್ಟಿಲೇ ಇರ್ತೀಯ ಅಂತ ಕೇಳಿದ ತಕ್ಷಣ ನನ್ನ ಎದೆನೇ ನಿಂತು ಹೋದಾಗಿದೆ ರಾಮ್. ನನಗೆ ಒಂದು ಅರ್ಥ ಆಗ್ತಿಲ್ಲ, ನೀನು ಸ್ನೇಹನ ಇಷ್ಟಪಟ್ಟಿದ್ದ ವಿಷಯನ ಪ್ರೇಮನ ಮದುವೆ ಆಗೋಕ್ಕೂ ಮುಂಚೆ ಯಾಕೆ ಹೇಳಲಿಲ್ಲ ಅಂತಾರೆ ಕಲ್ಯಾಣಿ. ಅದು ಸಾರಿ ದೊಡ್ಡಮ್ಮ ಅಂತಾನೆ ರಾಮ್. ನನಗೆ ಗೊತ್ತು ಗಂಧ, ನೀನು ಯಾವತ್ತೂ ತಪ್ಪು ಮಾಡಲ್ಲ, ಯಾರಿಗೇನು ಅನ್ಯಾಯನೂ ಮಾಡಲ್ಲ. ಈ ಸ್ನೇಹ ವಿಷಯದಲ್ಲಿ ಏನೋ ಒಂದು ದೊಡ್ಡ ಕಾರಣ ಇರಲೇಬೇಕು. ಸತ್ಯ ಏನೇ ಇರಲಿ, ನೀನು ಗೆದ್ದು ಆಚೆ ಬರ್ತೀಯ, ಆ ನಂಬಿಕೆ ನನಗಿದೆ ಅಂತ ಕಲ್ಯಾಣಿ ಹೋಗ್ತಾರೆ. ಪ್ರೇಮ, ದೊಡ್ಡಮ್ಮ ಯಾವುದು ಸತ್ಯ ಅಂದ್ಕೊಂಡಿದ್ದಾರೋ ಅದು ಸುಳ್ಳು ಅನ್ನೋ ರಹಸ್ಯ ನಮ್ಮ ಹತ್ರ ಇದೆ. ಪ್ರೇಮ, ನಾವು ಮಾತಾಡೋದನ್ನು ಅವ್ರು ಏನಾದರೂ ಕೇಳಿಸ್ಕೊಂಡ್ರಾ ಅಂತಾನೆ ರಾಮ್. ಇಲ್ಲ ರಾಮ್, ನೀನು ಗಾಬರಿ ಆಗಬೇಡ. ಒಂದು ವೇಳೆ ಅವ್ರು ಕೇಳಿಸ್ಕೊಂಡಿದ್ದಿದ್ರೆ ಪ್ರಶ್ನೆನ ಮಾಡಿರ್ತಿದ್ರು, ಅವರು ಕೇಳಿಸ್ಕೊಳ್ಳಿಲ್ಲ ಅನಿಸುತ್ತೆ. ಈ ಸತ್ಯ ಯಾವತ್ತೂ ದೊಡ್ಡಮ್ಮಂಗೆ ಗೊತ್ತಾಗಬಾರ್ದು. ಒಂದು ವೇಳೆ ಏನಾದರೂ ಗೊತ್ತಾದರೆ ಅವ್ರ ನಂಬಿಕೆ ಜೊತೆ ಅವ್ರ ಪ್ರಾಣನೂ ಹೋಗುತ್ತೆ ಅಷ್ಟೇ. ಈ ಸತ್ಯ ಯಾವತ್ತೂ ನಮ್ಮಲ್ಲೇ ಮಣ್ಣಾಗಬೇಕು ಅಂತಾನೆ ರಾಮ್. ಈಚೆ ಮಹಾದೇವ ಹಾಲ್ನಲ್ಲಿ ನಿಂತಿರ್ತಾನೆ. ಆಗ ಕಾವ್ಯ ಬಂದು ಅವನ್ನೇ ನೋಡ್ತಾಳೆ. ಕಾವ್ಯ, ನನಗೆ ಗೊತ್ತು, ರಾಮ್ ಕೋರ್ಟಲ್ಲಿ ಹೇಳಿರೋ ಮಾತಿಗೆ ನಿನ್ನ ಮನಸ್ಸಿಗೆ ಆಘಾತ ಆಗೈತೆ ಅಂತ, ಆದರೆ ನೀನೇನೂ ಭಯಪಡಬೇಡ ಪ್ರೇಮ, ಅವ್ರ ಜೀವನಕ್ಕೆ ಏನೂ ಆಗಲ್ಲ. ನಮ್ಮ ರಾಮ್ ಮೇಲೆ ನನಗೆ ನಂಬಿಕೆ ಇದೆ ಅಂತಾನೆ ಮಹಾದೇವ. ಏನು ನಂಬಿಕೆನ? ಆ ಮನುಷ್ಯನ ಇನ್ನೂ ನಂಬೇಕಾ? ಏನು ಅಂತ ನಂಬಬೇಕು? ಯಾಕೆ ನಂಬಬೇಕು ಮಹಾದೇವ್ ಅಂತಾಳೆ ಕಾವ್ಯ. ರಾಮ್ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂತಾನೆ ಮಹಾದೇವ. ರಾಮ್ ಏನು ಅನ್ನೋ ಇಡೀ ಇದು ಊರಿಗೆ ಗೊತ್ತಾಗಿದೆ, ಗೊತ್ತಾಗದೇ ಇರೋದು ನಿನಗೆ, ನಿನ್ನ ಫ್ಯಾಮಿಲಿಯವರಿಗೆ ಅಂತಾಳೆ ಕಾವ್ಯ. ಆಗ ಪ್ರೇಮ ಬಂದು ಕಾವ್ಯ ಮಾತನ್ನು ಕೇಳಿಸ್ಕೊತಾಳೆ. ಕಾವ್ಯ ಅಂತಾನೆ ಮಹಾದೇವ. ಮಹಾದೇವ, ಸಾಕು, ಇನ್ನೂ ನೀನು ಅವ್ರ ಪರ ವಹಿಸ್ಕೊಂಡು ಮಾತಾಡಬೇಡ. ನನಗೆ ಆ ವಿಷಯ ಮಾತಾಡೋಕ್ಕೆ ಅಸಹ್ಯ ಆಗ್ತಿದೆ. ಅಲ್ಲ, ಅವ್ರು ನಿಜವಾಗ್ಲೂ ಸ್ನೇಹನ ಪ್ರೀತಿಸಿದ್ದೇ ಆಗಿದ್ರೆ ನಮ್ಮ ಅಕ್ಕನೇ ಯಾಕೆ ಕಿಡ್ನಾಪ್ ಮಾಡಬೇಕಿತ್ತು, ಯಾಕೆ ಬಲವಂತವಾಗಿ ತಾಳಿ ಕಟ್ಟಬೇಕಾಗಿತ್ತು ಅಂತಾಳೆ ಕಾವ್ಯ. ಆವಾಗ ಸಮಯ ಸಂದರ್ಭ ಹಂಗಿತ್ತೇನೋ, ಅವನು ತಪ್ಪು ಮಾಡವನೇ, ಇಲ್ಲ ಅಂತಿಲ್ಲ, ಆದರೆ ಅಂತಾನೆ ಮಹಾದೇವ. ಆದರೆ ಏನು ಮಹಾದೇವ ಅಂತ ಕಾವ್ಯಗೆ ಹೋಗ್ತಾಳೆ. ಕಾವ್ಯ, ಒಸಿ ಮೆಲ್ಲಗೆ ಮಾತಾಡು, ಯಾರಾದರೂ ಕೇಳಿಸ್ಕೊತಾರೆ. ನೋಡು ಕಾವ್ಯ, ರಾಮ್ನ ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ನನಗೆ ಗೊತ್ತಿರೋ ಹಾಗೆ ಅವನು ಇಂಥ ಅಪರಾಧ ಯಾವತ್ತೂ ಮಾಡೋಕ್ಕಿಲ್ಲ. ಆದರೂ ಅವನ ಮೇಲೆ ಯಾಕಿಂಥ ಅಪವಾದಗಳು ಬರ್ತಾವೋ ನನಗಂತೂ ಗೊತ್ತಾಗ್ತಿಲ್ಲ ಅಂತಾನೆ ಮಹಾದೇವ. ಇದು ಆರೋಪ ಅಲ್ಲ ಮಹಾದೇವ, ನಿಮ್ಮ ತಮ್ಮ ಮಾಡಿರೋದು ಕ್ಷಮಿಸೋಕ್ಕಾಗದೇ ಇರುವಂಥ ಅಪರಾಧ. ತಾವು ಮಾಡಿರೋ ದೊಡ್ಡ ಸಾಧನೆನ ಎಲ್ಲರ ಮುಂದೆ ಬಾಯ್ಬಿಟ್ಟು ಹೇಳಿದಾರಲ್ವಾ, ಅದನ್ನು ನೀನು ನಂಬೋದಿಲ್ವಾ ಅಂತಾಳೆ ಕಾವ್ಯ. ಹಾಗಲ್ಲ ಕಾವ್ಯ ಅಂತಾನೆ ಮಹಾದೇವ. ಪ್ರೀತಿಸೋಕ್ಕೆ ಒಂದು ಹುಡುಗಿ ಬೇಕು, ಮದುವೆ ಆಗೋಕ್ಕೆ ಇನ್ನೊಂದು ಹುಡುಗಿ ಬೇಕು, ನಾಳೆ ಬದುಕು ನಡೆಸೋದಕ್ಕೆ ಮತ್ತೊಂದು ಹುಡುಗಿ ಬೇಕು ಅಂತ ಕೇಳಲ್ಲ ಅಂತ ಏನು ಗ್ಯಾರಂಟಿ? ಅವ್ರ ಕೊಳಕು ಬುದ್ಧಿ ನನಗೆ ಇವತ್ತು ಅರ್ಥ ಆಯಿತು ಅಂತಾಳೆ ಕಾವ್ಯ. ಕಾವ್ಯ ಅಂತಾನೆ ಮಹಾದೇವ. ಆಗ ಪ್ರೇಮ ಅಲ್ಲಿಂದ ಬರಬೇಕು ಅನ್ನುವಾಗ ರಾಮ್ ಪ್ರೇಮನ ಹಿಡ್ಕೊಂಡು, ಬೇಡ ಪ್ರೇಮ, ಸುಮ್ಮನೆ ಇರು, ಅವ್ರು ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತಾನೆ ರಾಮ್.
ಅಲ್ಲ ರಾಮ್, ಅವಳಿಗೆ ಅಂತಾಳೆ ಪ್ರೇಮ. ಇರೋದನ್ನೇ ಆಗಿರೋದನ್ನೇ ಅವ್ರು ಹೇಳ್ತಿರೋದು. ಅವ್ರ ಮಾತಲ್ಲಿ ನಿಜ ಅಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಮಾತಿಲ್ಲ. ನಿನ್ನ ತಂಗಿ ನಿನ್ನ ಮೇಲೆ ಪ್ರೀತಿ ಇರೋದಕ್ಕೆ ಹೀಗೆ ಮಾತಾಡ್ತಿರೋದು. ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು ತಪ್ಪು ಪ್ರೇಮ ಅಂತ ರಾಮ್ ಪ್ರೇಮನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಆಯ್ತು ಬಿಡು, ಈಗ ಸುಮ್ಕೆ ಅದ್ರ ಬಗ್ಗೆ ಮಾತಾಡಿ ಏನೂ ಪ್ರಯೋಜನ ಇಲ್ಲ. ಆದರೆ ಕಣ್ಣಿಗೆ ಕಾಣಿಸೋದೆ ಸತ್ಯ ಅಂತ ನನಗನ್ನಿಸ್ತಿಲ್ಲ. ಸರಿ, ನಿನಗೂ ಸುಸ್ತಾಗಿದೆ, ನನಗೂ ಯಾಕೋ ಮೈಕೆ ನೋವ್ತಿದೆ, ನಡಿ ರೂಮಲ್ಲೇ ಮಲ್ಕೋ ಅಂತಾನೆ ಮಹಾದೇವ. ನಾನು ಮಾತ್ರ ಅಲ್ಲ, ನೀನು ಬಂದು ರೂಮಲ್ಲೇ ಮಲ್ಕೋ ಅಂತಾಳೆ ಕಾವ್ಯ. ಅದು ಚಳಿಗೆ ಕಿವಿಗೆ ಏನೇನೋ ಕೇಳಿಸ್ತಿದೆ, ನೀನು ಹಾಗೆಲ್ಲ ಹೇಳೋಕ್ಕಿಲ್ಲ ಬಿಡು ಅಂತಾನೆ ಮಹಾದೇವ. ನಾನು ಅದನ್ನೇ ಹೇಳಿದ್ದು, ಸುಮ್ಮನೆ ಬಂದು ಒಳಗಡೆ ಮಲ್ಕೋ, ಬಾಲ್ಕನಿನಲ್ಲಿ ಮಲಗ್ತೀನಿ ಅಂತ ಹಠ ಮಾಡಬೇಡ. ನಿನಗೆ ಪೆಟ್ಟಾಗಿರುವಾಗ ನಿನ್ನ ಒಬ್ಬರನ್ನೇ ಬಿಡೋಕೆ ನನಗೆ ಇಷ್ಟ ಇಲ್ಲ ಅಂತಾಳೆ ಕಾವ್ಯ. ನಡಿ ಹೋಗೋಣ ಅಂತಾನೆ ಮಹಾದೇವ. ಕಾವ್ಯವನ್ನು ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಳೆ. ಈಚೆ ಮಹಾದೇವ ರೂಮಲ್ಲಿ ಬೆಡ್ ಮೇಲೆ ಕೂತಿರ್ತಾನೆ. ಕಾವ್ಯ ಕೆಳಗೆ ಹಾಸ್ಕೊಂಡು ಫೋನ್ ನೋಡ್ತಾ ಕೂತಿರ್ತಾಳೆ. ಏನೇ ಹೇಳು, ನನ್ನ ಕಾಡು ರಾಕ್ಷಸಿ ಹಲಸಿನ ಹಣ್ಣಿದ್ದಂಗೆ, ಮೇಲ್ ಮಾತ್ರ ಮುಳ್ಳು, ಒಳಗಡೆ ರುಚಿಯಾದ ಹಣ್ಣು ಅಂತ ಯೋಚನೆ ಮಾಡ್ತಾನೆ ಮಹಾದೇವ. ಏನು ಹಾಗೆ ನೋಡ್ತಿದ್ಯಾ ಅಂತಾಳೆ ಕಾವ್ಯ. ಏನಿಲ್ಲ, ನಾನು ಇಲ್ಲೇ ಮಲ್ಕೋಬೇಕಾ ಅಂತಾನೆ ಮಹಾದೇವ. ಏನಿವಾಗ ಅದಕ್ಕೂ ಜಗಳ ಆಡಬೇಕಾ ಅಂತಾಳೆ ಕಾವ್ಯ. ಬೇಡ ಬೇಡ ಅಂತಾನೆ ಮಹಾದೇವ. ಗುಡ್ ನೈಟ್ ಅಂತ ಕಾವ್ಯ ಮಲಗ್ತಾಳೆ. ಮಹಾದೇವ ಅವಳನ್ನೇ ನೋಡ್ತಾ ಅಲ್ಲೇ ನಿದ್ರೆ ಮಾಡ್ತಾನೆ. ಮಧ್ಯರಾತ್ರಿ ಮಹಾದೇವಂಗೆ ಬಾಯಾರಿಕೆಯಿಂದ ಎಚ್ಚರಿಕೆ ಆಗುತ್ತೆ. ನೋಡಿದರೆ ಅಲ್ಲಿ ನೀರಿರಲ್ಲ. ಕಾವ್ಯನ ಎಬ್ಸೋದು ಬೇಡ ಅಂತ ತಾನೇ ಕುಣ್ತಾ ಕೆಳಗಡೆ ಬರುವಾಗ ಮೆಟ್ಟಿಲಿನಿಂದ ಕೆಳಗೆ ಬೀಳ್ತಾನೆ. ಅಯ್ಯಯ್ಯೋ ಅಮ್ಮ ಅಂತ ಕೂಗ್ತಾನೆ. ಕಾವ್ಯಂಗೆ ಎಚ್ಚರ ಆಗುತ್ತೆ. ನೋಡಿದರೆ ಮಹಾದೇವ ರೂಮಲ್ಲಿರಲ್ಲ. ಅಯ್ಯೋ ಅಮ್ಮ, ಕಾಲು ಅಂತ ಕೂಗ್ತಾನೆ ಮಹಾದೇವ. ಕಾವ್ಯ ಓಡಿ ಬಂದು, ಮಹಾದೇವ ಕಾಲಿಗೆ ಏನಾಯಿತು? ಪೆಟ್ಟು ಬಿದ್ದಿರೋ ಕಾಲಿಗೆ ಮತ್ತೇನಾದರೂ ಏಟಾಯ್ತಾ ಅಂತಾಳೆ. ಇಲ್ಲ ಕಾವ್ಯ, ಅದು ಒಸಿ ತಾಕ್ತಷ್ಟೇ, ಹಂಗೆ ಉಳ್ಕೊಂಡು ಬಿದ್ದುಬಿಟ್ಟೆ, ನೀನು ಚಿಂತೆ ಮಾಡಬೇಡ, ಈ ಹುಲಿಗೆ ನೋವಾಗಕ್ಕಿಲ್ಲ ಬಿಡು ಅಂತಾನೆ ಮಹಾದೇವ. ನಿನ್ನ ತಲೆ ಹುಲಿ ಅಂತೆ, ಹುಲಿ ಯಾಕೆ ಇಷ್ಟೊತ್ತಲ್ಲಿ ಇಲ್ಲಿಗೆ ಬರೋಕ್ಕೆ ಹೋದೆ? ನಿನಗೆ ಈ ಟೈಮಲ್ಲಿ ನಡೆಯೋಕ್ಕಾಗಲ್ಲ ಅಂತ ಗೊತ್ತಿಲ್ವಾ ಅಂತಾಳೆ ಕಾವ್ಯ. ಅದು ರೂಮಲ್ಲಿ ಕುಡಿಯೋಕೆ ನೀರಿರಲಿಲ್ಲ, ದಾಹ ಆಯಿತು, ಅದಕ್ಕೆ ನೀರು ಕುಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ಅಂತಾನೆ ಮಹಾದೇವ. ನೀರು ಬೇಕಿದ್ರೆ ನನ್ನನ್ನು ಎಬ್ಸೋಕ್ಕಾಗ್ತಿರ್ಲಿಲ್ವಾ? ನಾನು ತಂದ್ಕೊಡ್ತಿರ್ಲಿಲ್ವಾ? 5 ನಿಮಿಷ ಕಾಯೋಕ್ಕಾಗಲ್ವಾ ಅಂತಾಳೆ ಕಾವ್ಯ. ಯಾಕೆ ಪಾಪ, ನೀನು ಬೆಳಿಗ್ಗೆಯಿಂದ ನನಗೆ ಸೇವೆ ಮಾಡಿ ಮಾಡಿ ಮಲಗಿದ್ಯಾ ಅಲ್ವಾ, ಅದಕ್ಕೆ ನನಗ್ಯಾಕೆ ತೊಂದರೆ ಅಂತಾನೆ ಮಹಾದೇವ. ನನಗೆ ತೊಂದರೆ ಅಂತ ನಿನಗೆ ಹೇಳಿದ್ನಾ? ನನಗೆ ಕಷ್ಟ ಅಂತ ನಿನಗೆ ಹೇಳಿದ್ನಾ ಅಂತಾಳೆ ಕಾವ್ಯ. ಇಲ್ಲ ಇಲ್ಲ, ಹೇಳಿಲ್ಲ, ಇನ್ಮೇಲೆ ನಾನು ಹೀಗೆ ಮಾಡೋಕ್ಕಿಲ್ಲ ಅಂತಾಳೆ ಮಹಾದೇವ. ಅಯ್ಯೋ, ನನಗೆ ಬರ್ತಾ ಇರೋ ಕೋಪಕ್ಕೆ ನಿನಗೆ ಎಲ್ಲಿ ಏಟಾಗಿದೆ ತೋರಿಸು ಅಂತಾಳೆ ಕಾವ್ಯ. ನೀನು ಈಗ ನನ್ನ ಕೈ ಹಿಡ್ಕೊಂಡೆಲ್ಲ, ನೋವೆಲ್ಲ ಹಾಗೆ ಮಾಯ ಆಯಿತು ಅಂತಾನೆ ಮಹಾದೇವ. ಇನ್ನೊಂದು ಸಲ ಈ ಥರ ಸಾಹಸ ಮಾಡೋಕ್ಕೆ ಬಂದರೆ ಮುರಿದಿರೋ ಕಾಲನ್ನು ಇನ್ನೊಂದು ಸಲ ಮುರಿಬೇಕಾಗುತ್ತೆ. ನಿನಗೆ ನೀರು ಬೇಕಾ, ಕಾಫಿ ಬೇಕಾ, ಔಷಧಿ ಬೇಕಾ ನನಗೆ ಹೇಳು. ನನ್ನ ಕಣ್ಣಿಗೆ ಕಾಣಿಸದೇ ಇದ್ರೇನು ಹೆಸರು ಕೂಗು, ಮಲಗಿದ್ರೆ ಎಬ್ಬಿಸು, ಇಲ್ಲ ಅಂದರೆ ನನಗೆ ಫೋನು ಮಾಡು. ಅದು ಹೇಗೋ ಕರಿತೀಯಲ್ಲ ಹಾಗಾದರೂ ಕರಿ, ಎಷ್ಟೇ ದೂರ ಇದ್ದರೂ ನಾನು ಬರ್ತೀನಿ. ಅದು ಬಿಟ್ಟು ಒಬ್ಬನೇ ಏನಾದರೂ ಬಂದರೆ ಅಂತಾಳೆ ಕಾವ್ಯ. ಗೊತ್ತಾಯಿತು, ನನ್ನ ಕಾಲು ಮುರಿತೀಯ, ಇನ್ಮೇಲೆ ಒಬ್ಬನೇ ಬರೋಕ್ಕೆ ಹೋಗಲ್ಲ ಅಂತಾನೆ ಮಹಾದೇವ. ನಡಿ ರೂಮ್ಗೆ ಕರ್ಕೊಂಡು ಹೋಗ್ತೀನಿ ಅಂತಾಳೆ ಕಾವ್ಯ. ನೀನಾ? ಬಿದ್ದೋಗ್ತೀನಿ ಅಷ್ಟೇ ಅಂತಾನೆ ಮಹಾದೇವ. ನೀನು ಬೀಳೋಕ್ಕೆ ನಾನು ಬಿಡಲ್ಲ ಅಂತಾಳೆ ಕಾವ್ಯ. ಮಹಾದೇವ ಅವಳನ್ನೇ ನೋಡ್ತಾನೆ. ಈಚೆ ರಾಮ್ ಹಾಲ್ನಲ್ಲಿ ನಿಂತಿರ್ತಾನೆ. ಆಗ ಸ್ನೇಹ ರಾಮ್ಗೆ ಕಾಲ್ ಮಾಡಿ, ಏನು ರಾಮ್, ಆಕಾಶ ನೋಡ್ತಾ ನಿಂತಿದ್ಯಾ ಅಥವಾ ಜೈಲಲ್ಲಿ ಕಂಬಿ ಎಣಿಸೋದು ಹೇಗೆ ಅಂತ ಪ್ರಾಕ್ಟೀಸ್ ಮಾಡ್ತಿದ್ಯಾ? ನಿದ್ದೆನೇ ಬರ್ತಿಲ್ಲ ಅನಿಸುತ್ತೆ ನಿನಗೆ ಅಲ್ವಾ ಅಂತಾಳೆ. ಯಾಕೆ ಫೋನ್ ಮಾಡಿದ್ಯಾ ಅದನ್ನು ಹೇಳು ಅಂತಾನೆ ರಾಮ್. ನೀನು ಕಾಲ್ ರಿಸೀವ್ ಮಾಡಿದ್ಯಾ ಅಂದರೆ ನಿನಗಿನ್ನೂ ನನ್ನ ಮೇಲೆ ಪ್ರೀತಿ ಇದೆ ಅಂತಾಯಿತು ಅಂತಾಳೆ ಸ್ನೇಹ. ನಿನ್ನ ಭ್ರಮೆಗೆ ನನ್ನ ಹತ್ರ ಉತ್ತರ ಇಲ್ಲ ಅಂತಾನೆ ರಾಮ್. ಹಾಗಾದರೆ ಪ್ರೀತಿ ಇಲ್ಲ, ಓಕೆ, ಹಾಗಿದ್ರೆ ಭಯ ಇರಬೇಕಲ್ವಾ ಅಂತಾಳೆ ಸ್ನೇಹ. ಭಯ ಪಡುವಂಥದ್ದೇನಿದೆ ಇಲ್ಲಿ ಅಂತಾನೆ ರಾಮ್. ನೋಡು ರಾಮ್, ಪರಿಸ್ಥಿತಿ ನಿನಗೆ ಅರ್ಥ ಆಗುತ್ತೆ ಅನ್ಕೋತೀನಿ. ಜಡ್ಜ್ ಮಾತು ಕೇಳಿದ ಮೇಲೆ ನಿನಗೆ ಈಗಾಗಲೇ ಎಲ್ಲ ಗೊತ್ತಾಗಿರಬೇಕು. ನಿನ್ನ ಭವಿಷ್ಯ ಈಗ ನಿನ್ನ ಕೈನಲ್ಲೇ ಇದೆ. ಯಾರೋ ಆ ಪ್ರೇಮ, ಅವಳಿಗೋಸ್ಕರ ನೀನು ಯಾಕೋ ಇಷ್ಟೊಂದು ಸಫರ್ ಪಡ್ತಿದ್ಯಾ? ಅವಳನ್ನು ಬಿಟ್ಬಿಡು, ಅವಳನ್ನು ಬಿಟ್ಟು ನನ್ನ ಮದುವೆ ಆಗು. ನಾನು ಈ ಕೇಸು ಪೊಲೀಸ್ ಎಲ್ಲ ಕ್ಲೋಸ್ ಮಾಡಿಬಿಡ್ತೀನಿ. ಸುಮ್ಮನೆ ಹಠ ಮಾಡಿ ಜೈಲಿಗೆ ಸೇರಿಕೊಂಡು ಕೊಳಿಬೇಡ. ನಾನು ಹೇಳಿದ್ದಕ್ಕೆಲ್ಲ ಹ್ಞೂ ಅನ್ನು, ಈಗಲೇ ಕಿಂಗ್ ಥರ ಇರ್ತೀಯ ಅಂತಾಳೆ ಸ್ನೇಹ. ನೀನೇನೇ ಸಂಚು ಮಾಡಿದ್ರು ನನ್ನನ್ನೇನು ಮಾಡ್ಕೊಳಕ್ಕಾಗಲ್ಲ ಅಂತಾನೆ ರಾಮ್. ಮರ್ಯಾದೆ ಹೋದರೆ ಅದು ನಿನಗೆ ಲೆಕ್ಕನೇ ಇಲ್ವಾ ಅಂತಾಳೆ ಸ್ನೇಹ. ಇಲ್ಲ ಅಂತಾನೆ ರಾಮ್. ನೀನು ಮರ್ಯಾದೆ ಹೋದರೆ ಹೋಗಲಿ, ಮುಗ್ದೆ, ದೊಡ್ಡಮ್ಮನ ಗತಿ ಏನಾಗಬೇಡ. ಜೈಲಿನ ಸೇರ್ಕೊಂಡಿದ್ದ ಮಗನ ನೋಡ್ಕೊಂಡು ಅವರಿನ್ನು ಜೀವ ಇಟ್ಕೊಂಡಿರ್ತಾರೆ ಅಂದ್ಕೊಂಡಿದ್ಯಾ? ನೀನು ಇಷ್ಟೊಂದು ಪ್ರೀತಿಸೋ ಸ್ನೇಹನ ಬಿಟ್ಟು ಆ ಭಿಕ್ಷುಕಿ ಪ್ರೇಮಂಗೋಸ್ಕರ ಇಷ್ಟು ಕಷ್ಟಪಡ್ತಿದ್ಯಾ? ನೋಡು ರಾಮ್, ಆ ಭಿಕ್ಷುಕಿ ಪ್ರೇಮಗೋಸ್ಕರ ನೀನು ಡಾಕ್ಟ್ರ್
ಕ್ಯಾರಿಯರ್ನ ಹಾಳು ಮಾಡ್ಕೋಬೇಡ ಅಂತಾಳೆ ಸ್ನೇಹ. ಶಡಪ್, ಮದುವೆ ಆಗು ಅಂತ ಭಿಕ್ಷೆ ಬೇಡ್ತಾ ಇರೋದು ನೀನು. ನಾನು ಹಾಸ್ಪಿಟಲ್ ಬಿಟ್ಟು ಹೋದರೆ ಬೀದಿಗೆ ಬರ್ತೀರಾ ಅಂತ ಭಯಪಡ್ತಿರೋದು ನೀನು ನಿನ್ನಪ್ಪ. ಇವತ್ತು ನೀನು ಗೆದ್ದಿದ್ಯಾ ಅಂತ ಮೆರಿಬೋದು, ಆದರೆ ಒಂದು ನೆನ್ಪಿಟ್ಕೋ, ನನ್ನ ಫ್ಯಾಮಿಲಿಗೋಸ್ಕರ ಅವ್ರ ಖುಷಿಗೋಸ್ಕರ ಒಂದು ಸಲ ಅಲ್ಲ 1000 ಸಲ ಜೈಲಿಗೆ ಬೇಕಿದ್ರೂ ಹೋಗ್ತೀನಿ. ನಿನ್ನ ಮದುವೆ ಆಗೋದು ಇಲ್ಲ, ನಿನ್ನ ಮದುವೆ ಆಗಿ ನಿನ್ನಿಂದ ಕುಟುಂಬಕ್ಕೆ ಒಳ್ಳೆಯದಾಗತ್ತೆ ಅನ್ನೋ ನಂಬಿಕೆನೂ ನನಗಿಲ್ಲ ಅಂತಾನೆ ರಾಮ್, ನನ್ನ ಬಿಟ್ಟು ಪ್ರೇಮನ ಹಿಂದೆ ಹೋದರೆ ನಿನ್ನ ಕತೆ ಜೈಲಲ್ಲೇ ಮುಗಿಯುತ್ತೆ, ನೆನ್ಪಿಟ್ಕೊ ಅಂತಾಳೆ ಸ್ನೇಹ. ಗೊತ್ತಿದೆ ನೀನು ಎಷ್ಟು ಕೀಳ್ಮಟ್ಟಕ್ಕೆ ಇಳಿತೀಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಜೈಲಿಗೆ ಹೋದರೂ ಸರಿ, ನಾನು ಮಾತ್ರ ನಿನ್ನ ಮದುವೆ ಆಗಲ್ಲ. ಸುಮ್ಮನೆ ನನಗೆ ಕಾಲ್ ಮಾಡಿ ಯಾಕೆ ಟೈಮ್ ವೇಸ್ಟ್ ಮಾಡ್ಕೋತೀಯ, ಕೋರ್ಟಲ್ಲಿ ಸಿಗೋಣ ಅಂತ ಕಾಲ್ ಕಟ್ ಮಾಡ್ತಾನೆ ರಾಮ್. ಅದನ್ನು ಮಹಾದೇವ ಕೇಳಿಸ್ಕೊತಾನೆ. ರಾಮ್ ಹತ್ರ ಬಂದು, ರಾಮ್, ಆ ಸ್ನೇಹಂಗೆ ಸರಿಯಾಗಿ ಉತ್ತರ ಕೊಟ್ಟೆ ಕಣ್ಲ. ಆ ಮೋಸದ ಹುಡುಗಿ ಮುಂದೆ ತಲೆ ತಗ್ಗಿಸದೆ ಗಂಡಸ್ತನದಿಂದ ಉತ್ತರ ಕೊಟ್ಟೆ. ನೀನು ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡೆ, ಏನಂತಲ ಅವಳದ್ದು ಅಂತಾನೆ ಮಹಾದೇವ. ಅದೇ ಅಣ್ಣ, ಹಳೆ ರಾಗ, ನನ್ನ ಮದುವೆ ಆಗು, ಇಲ್ಲ ಅಂದರೆ ಜೈಲಿಗೆ ಹೋಗು ಅಂತಿದ್ದಾಳೆ. ದೊಡ್ಡಮ್ಮನ ವಿಷಯ ತಗೊಂಡು ಆಟ ಆಡೋಕ್ಕೆ ಶುರು ಮಾಡಿದ್ದಾಳೆ ಅಂತಾನೆ ರಾಮ್. ಈಚೆ ಪ್ರೇಮ ದೇವಸ್ಥಾನದಲ್ಲಿ ಅಗ್ನಿ ಪ್ರಸ್ಥಾನದ ಸೇವೆ ಬಗ್ಗೆ ಪುರೋಹಿತರ ಹತ್ರ ಕೇಳ್ತಾಳೆ. ಅದು ಅಷ್ಟು ಸುಲಭ ಅಲ್ಲ ಮಗಳೇ ಅಂತಾರೆ ಪುರೋಹಿತರು. ನನ್ನ ಗಂಡನ ಜೀವನದಲ್ಲಿ ಒಂದಾದ ಮೇಲೆ ಒಂದು ಅನಾಹುತಗಳು ನಡೀತಾನೆ ಇದೆ. ನನ್ನ ಗಂಡನ ಜೀವಕ್ಕೆ ಕುತ್ತು ಬಂದಿದೆ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಆ ಬೆಂಕಿನಲ್ಲಿ ನಾನು ಸುಟ್ಟೋದ್ರೂ ಪರವಾಗಿಲ್ಲ, ನಾನು ಅಗ್ನಿ ಪ್ರಸ್ಥಾನ ಮಾಡೇ ತೀರ್ತೀನಿ ಅಂತ ಮಾಡೋಕ್ಕೆ ರೆಡಿ ಆಗ್ತಾಳೆ ಪ್ರೇಮ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.